ರಾಜಕೀಯ ವ್ಯಕ್ತಿಗಳು ಇದ್ರ ಮಾಡ್ತಾ ಇದ್ದಾರೆ, ಅಮಾಯಕರು ಮುಳುಗೋಗ್ತಾರೆ. ಆದರೆ ಎಲ್ಲ ಆಸ್ತಿಗಳನ್ನ ಅಪ್ಕಾಯಿಸ್ಬಿಟ್ಟು ಟ್ರ್ಯಾಕ್ಟರ್ಗಳು ತಂದಿಕ್ತಾರೆ. ಅವರೆಲ್ಲ ಅವ್ರ ಕೂಲಿಗೆ ಹೋಗ್ಬೇಕಾಗ್ತದೆ, ಎಲ್ಲ ಅಶೋಕಿ ಮಾಡ್ಬಿಟ್ಟು ಜನ ಜಮೀನು ಕಳ್ಕೊತಾರೆ. ಆಮೇಲೆ ಭಾರಿ ಪಶ್ಚಾತ್ತಾಪ ಪಡ್ತಾರೆ. ಬಾಲಟ ಅವಾಗ ಏನಾದ್ರು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಹೇಳಿದ್ರು, ಈಗ ಉಲ್ಟಾ ಮಾತಾಡ್ತಾರೆ. ಅದನ್ನ ಅವ್ರಿಗೆ ಯಾಕೆ ಅಂತ ಗೊತ್ತಿಲ್ಲ. ಸೋಲೂರು ಹೋಬಳಿ ಒಂದು ಮಾಗಡಿ ತಾಲೂಕಿಗೆ ಒಂದು ಬೇರೆ ಒಂದು ಕಳಸ ಇದ್ದಂಗೆ. ಈ ಕಳಸನ ಇವತ್ತು ಕಿತ್ಕೊಳ್ತಾವ್ರೆ. ಅದರಿಂದ ಅವ್ರು ಏನು ಹೇಳ್ತಿದ್ದಾರೆ, ಜನಗಳು ಯಥಾಸ್ಥಿತಿ ಇರಲಿ, ರೆವಿನ್ಯೂ ಒಂದು ಏನಿದೆ ರೆವಿನ್ಯೂಗೆ ಓಟಿಂದು ಸೇರಿಸಿ. ಆಲ್ಮೋಸ್ಟ್ ಒಂದು 80% ಜನ ಅದೇ ರೈತರುಗಳು ಇವರು ಶಾಸಕರಲ್ಲ, ಅವ್ರು ತಾಲೂಕು ಇರೋದು ಅವ್ರು ಸೇರಿಸ್ಕೊಂಡು ಅವ್ರು ಮಾತಾಡೋದು. ಜನ ಹೋಗೋವಾಗ ಬೆಳಗ್ಗೆ ಸಾಯಂಕಾಲ ಮನೆ ತಗೋ ಅವ್ರು ಬೇಕಾಗಿರೋದು ಅವ್ರು ಮನಸ್ಸು ಮಾಡಿದ್ರೆ ಆಗುತ್ತೆ. ಶಾಸಕರೇ ಬಾಲಕೃಷ್ಣ ಅವರೇ, ಜನರು ನಮ್ಮಿಂದ ಬರಲಿಲ್ಲ ಅಂತ ನೀವು ಹೇಳ್ತೀರಲ್ಲ, ಎಷ್ಟು ತಪ್ಪು ಅಂದರೆ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಜನರು, ಕ್ಷೇತ್ರದ ಜನರು ನಿಮಗೆ ಮತ ನೀಡಿ ಶಾಸಕರಾಗಿದ್ದಾರೆ, ಶಾಸಕರ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ನೀವು ಅಷ್ಟು ಜನರ ಪ್ರತಿನಿಧಿಯಾಗಿರ್ತೀರ, ನಿಮ್ಮಿಂದ ಯಾರು ಯಾರು ಇರಲ್ಲ. ಇವಾಗ 50 ವರ್ಷದ ದಾಖಲಾತಿಗಳನ್ನ ನೀವು ಎಕ್ಸ್ಚೇಂಜ್ ಮಾಡ್ತಿರ್ತೀರ. ದಾಖಲಾತಿಗಳೆಲ್ಲ ಕಳೆದೋದಾಗ, ದಾಖಲಾತಿಗಳೆಲ್ಲ ಮಿಸ್ಗೈಡ್ ಆದಾಗ ಅವಕ್ಕೆಲ್ಲ ಯಾರು ಜವಾಬ್ದಾರಿ ಆಗ್ತದ? ಮಾಗಡಿ MLA ಜವಾಬ್ದಾರಿ ಆಗ್ತದ, ಕರ್ನಾಟಕ ಸರ್ಕಾರ ಜವಾಬ್ದಾರಿ ಆಗ್ತದ, ಇಲ್ಲ ನೆಲಮಂಗಲ MLA ಜವಾಬ್ದಾರಿ ಆಗ್ತದ? ಮಾಗಡಿ ತಾಲೂಕಿನಲ್ಲಿದ್ದು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಮತ ನೀಡ್ತಾ ಇದ್ದ ಸೋಲೂರು ಹೋಬಳಿಯನ್ನು ರಾಜ್ಯ ಸರ್ಕಾರ ಅಧಿಕೃತವಾಗಿ ನೆಲಮಂಗಲ ತಾಲೂಕಿಗೆ ಸೇರಿಸಬೇಕು ಅಂತೇಳಿ ರಾಜ್ಯ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ನೀಡ್ತಕ್ಕಂಥದ್ದು. ಈಗ ನಾನಿದ್ದೀನಿ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿ. ಈ ಹೋಬಳಿಯಲ್ಲಿರ್ತಕ್ಕಂಥ ಒಂದು ಗುಡೇಮಾರ್ನಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಇರ್ತಕ್ಕಂಥದ್ದು. ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಸದಸ್ಯರು, ಇಲ್ಲಿನ ಜನರು, ಸಾರ್ವಜನಿಕರು ಈ ಒಂದು ಹೋಬಳಿಯ ಬದಲಾವಣೆ ವಿಚಾರದಲ್ಲಿ ಏನು ಹೇಳ್ತಾರೆ ಮಾತಾಡ್ತಾ ಹೋಗೋಣ. ಸರ್ ಹೇಳಿ, ಈಗ ರಾಜ್ಯ ಸರ್ಕಾರ ಅಧಿಕೃತವಾಗಿ ಸೋಲೂರು ಹೋಬಳಿಯನ್ನು ನೆಲಮಂಗಲ ಮತಕ್ಷೇತ್ರಕ್ಕೆ ಸಂಪೂರ್ಣವಾಗಿ ರೆವಿನ್ಯೂವನ್ನು ಕೂಡ ಬದಲಾವಣೆ ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದೆ. ಇದ್ರ ಪ್ರಕಾರ ನಿಮ್ಮ ಅಭಿಪ್ರಾಯ ಏನು ಸರ್? ನನ್ನ ಹೆಸರು ಲಕ್ಷ್ಮೀನಾರಾಯಣ ಮೂರ್ತಿ ಇದ್ದ. ಯಾವುದೇ ಕಾರಣಕ್ಕೂ ಮಾಗಡಿ ತಾಲೂಕು ಸೋಲೂರು ಹೋಬಳಿ ಮಾಗಡಿಲೇ ಇರಬೇಕು, ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು. ಏನು ಕಾರಣ ಅಂದರೆ ಅಮಾಯಕರು ನೆಲಮಂಗಲ ಹೋಗಿ, ನೆಲಮಂಗಲ ದೊಡ್ಡಬಳ್ಳಾಪುರ ಹೋಗಿ, ದೊಡ್ಡಬಳ್ಳಾಪುರ ದೇವರಹಳ್ಳಿಗೆ ಹೋಗಬೇಕು. ದೇವರಹಳ್ಳಿ ಇಳಿದ್ಬಿಟ್ಟು ಇದು ಆಟೋದಲ್ಲಿ ಹೋಗಬೇಕು. ಇದಕ್ಕೆ ದಯವಿಟ್ಟು ಆ ಥರ ಆಗಿದೆ. ದಯವಿಟ್ಟು ಅಮಾಯಕರಿಗೆ ಭಾರಿ ತೊಂದರೆ ಆಗ್ತದೆ. ಈ ಯಾರು ಜಮೀನು ಜಾಸ್ತಿ ಇರೋರು ರಾಜಕೀಯ ವ್ಯಕ್ತಿಗಳು ಇದ್ರ ಮಾಡ್ತಾ ಇದ್ದಾರೆ, ಅಮಾಯಕರು ಮುಳುಗೋಗ್ತಾರೆ. ಆದರೆ ಎಲ್ಲ ಆಸ್ತಿಗಳನ್ನ ಅವ್ರಿಗೆ ಅಪ್ರಾಯಿಸ್ಬಿಟ್ಟು ಭಾರಿ ಫ್ಯಾಕ್ಟ್ರಿಗಳು ತಂದಿಕ್ತಾರೆ. ಅವರೆಲ್ಲ ಅವ್ರ ಕೂಲಿಗೆ ಹೋಗ್ಬೇಕಾಗ್ತದೆ, ಎಲ್ಲ ಸೋಕಿ ಮಾಡಿಬಿಟ್ಟು ಜನ ಜಮೀನು ಕಳ್ಕೊತಾರೆ. ಆಮೇಲೆ ಭಾರಿ ಪಶ್ಚಾತ್ತಾಪ ಪಡ್ತಾರೆ. ಏನಕ್ಕೆ ಅಂದರೆ ನಮ್ಗೆ ಯಾರು ತಿಳುವಳಿಕೆ ಹೇಳಲಿಲ್ಲ ಅಂತ. ಈಗ ಅರ್ಥ ಮಾಡ್ಕೋಬೇಕು ಜನ. ನಾವೇನು ಮನೆಗೆ ಹೋಗಿ ಎಬ್ಬರಿಸ್ಕೊಬರಕ್ಕಾಗ್ತದೆ, ಅವ್ರಿಗೆ ತಿಳುವಳಿಕೆ ಇಲ್ವಾ ಅಂತ ಅವರು ಅರ್ಥ ಮಾಡ್ಕೊಂಡು ಜನರ ದಯವಿಟ್ಟು ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ. ನಮ್ಮ ಗ್ರಾಮದಲ್ಲಿ ಎಲ್ಲರೂ ದಯವಿಟ್ಟು ಮಾಗಡಿ ತಾಲೂಕು ಸೋಲೂರು ಹೋಬಳಿ ಮಾಗಡಿಲೇ ಇರಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಮಾಗಡಿ ಶಾಸಕರು ಬಾಲಕೃಷ್ಣ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನನಗೆ ಯಾರು ಸೋಲೂರನ್ನ ಜನ ಸಪೋರ್ಟ್ ಮಾಡಲಿಲ್ಲ, ಹಂಗಾಗಿ ನಾನು ಈ ವಿಚಾರದಲ್ಲಿ ಕೈ ಸೋಲ್ಬೇಕಾಗಿತ್ತು ಅಂತ. ಆದರೆ ಕಳೆದ 6 ತಿಂಗಳಿಂದ ಒಂದು ಹೇಳಿಕೆ ಕೊಡ್ತಾರೆ, ನಾನು ಯಾವುದೇ ಕಾರಣಕ್ಕೂ ಸೋಲೂರು ಹೋಬಳಿನ ಬಿಟ್ಕೊಡಲ್ಲ ಅಂತ. ನಾನು ಇದೇ ಬಾಲಕೃಷ್ಣ ಅವ್ರು ಹೇಳಿದ ವಿಷಯಕ್ಕೆ ನಾನು DC ಆಫೀಸ್ಗೆ, ತಾಲೂಕ್ ಪಂಚಾಯತಿಗೆ, ತಾಲೂಕ್ ಆಫೀಸ್ಗೆ, ಆಮೇಲೆ ಇವ್ರಿಗೆ AC ಗೆ, ಆಮೇಲೆ ಮುಖ್ಯಮಂತ್ರಿಗೆ, ಡೆಪ್ಟಿ CMಗೆ ಎಲ್ರಿಗೂ ಕೊಟ್ಟಿದ್ದೀರಿ. ಎಲ್ಲ ಅಕ್ಲಾಜ್ಮೆಂಟು ಮಾಡಿಗೆ ಎಲ್ಲ ಇವ್ರ ಕೈಲಿ ಕನ್ನಡ ಕುಮಾರ್ ಕೈ ಕೊಟ್ಟಿದ್ದೀರಿ. ನಾವು ಎಲ್ಲ ಮಾಡಿದ್ವಿ. ಬಾಲಟ ಅವಾಗ ಏನಾದರೂ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಹೇಳಿದ್ರು, ಈಗ ಉಲ್ಟಾ ಮಾತಾಡ್ತಾರೆ. ಅದು ನನಗೆ ಯಾಕೆ ಅಂತ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಸೋಲೂರು ಹೋಬಳಿ ಮಾಗಡಿಲೇ ಇರಬೇಕು ಅಂತ ನಾನು ಮನವಿ ಮಾಡ್ತೀನಿ. ಆದರೆ ದುಡ್ಡಿನ ಆವೇಶಕ್ಕೆ ಯಾರು ಬಲಿ ಆದರೆ ಅವರೇ ಹಾಳಾಗಿ ಹೋಗ್ತಾರೆ, ನಮ್ಮದೇನು ಭಯ ಇಲ್ಲ ಅಷ್ಟೇ. ಹೇಳಿ ಯಜಮಾನ್ರೆ, ಈಗ ಸರ್ಕಾರ ಆದೇಶವನ್ನು ಹೊಡೆಸ್ಬಿಟ್ಟಿದೆ, ರಾಜ್ಯಪತ್ರ ಆಗೋದೊಂದು ಬಾಕಿ. ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ? ಇಲ್ಲ ಸ್ವಾಮಿ, ಆದಷ್ಟು ಮಾಗಡಿ ತಾಲೂಕಿಗೆ ಸೋಲೂರು ಹೋಬಳಿ ಸೇರಬೇಕು. ಯಾಕೆಂದ್ರೆ ಅದೇ ಬಡವ ಬಗ್ಗರು, ಅಮಾಯಕರು ಅಲ್ಲಿ ಹೋಗಿ ನಾವು ಮಾಡಿಸ್ಕೊಂಬರಕ್ಕಾಗ್ತದ ಯಾವುದೇ ಕೆಲಸ ಕಾರ್ಯಗಳನ್ನ? ಅಧಿಕಾರಿಗಳು ಅಲ್ಲಿ ನಾವು ಅಲ್ಲೋಗಿ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ ಹೋಗಿ ಅಲ್ಲಿ ಮಾಡೋಕ್ಕಾಗ್ತದ? ನಮಗಿಲ್ಲಿ ಮಾಗಡಿ ಆದರೆ ತುಂಬ ಹತ್ರ. ಇಡೀ ಸುತ್ತ ಹಳ್ಳಿಗಳು ಇಲ್ಲಿ 40-50 ಹಳ್ಳಿ ಎಲ್ಲ ಇಲ್ಲೇ ಸರಿ. ಅದಕ್ಕೋಸ್ಕರ ನಮಗೆ ಸೋಲೂರು ಹೋಬಳಿ ಮಾಗಡಿಗೆ ಸೇರೋದು ಚಂದ. ಈಗ ನಿಮಗೆ ಸೋಲೂರು ಜನಗಳಿಗೆ ಇಷ್ಟ ಇಲ್ಲ, ಏನೋ ನೆಲಮಂಗಲಕ್ಕೆ ಹೋಗೋದಕ್ಕೆ ಅಂತ ಹೇಳ್ತಾ ಇದ್ದೀರಾ. ಆದರೆ ಸಂಭ್ರಮಾಚರಣೆಗಳನ್ನ ಮಾಡ್ತಾ ಇದ್ದೀರಲ್ಲ? ಸಂಭ್ರಮಾಚರಣೆ ಯಾರು ನಾವು ಮಾಡ್ತಾ ಇಲ್ಲ. ನಮಗೆ ಸೋಲೂರು ಹೋಬಳಿ ಮಾಗಡಿಲೇ ಇರಬೇಕು ಅಂತ ನಮ್ಮೆಲ್ಲ ಅಭಿಪ್ರಾಯ ಇದೆ. ಯಾಕೆ ಅಂದರೆ ಎಲ್ಲ ಬಡವ್ರುಗಳಿದೆ ಇಲ್ಲಿ ಜಾಸ್ತಿ ಇದಾಗಿದೆ, ಇಲ್ಲಿ ತೊಂದರೆ ಆಗುತ್ತೆ ಬಡವ್ರುಗಳಿಗೆ ಹೋಗಿ ಬರೋದಕ್ಕೆ. ಅದರಿಂದ ನಮಗೆ ಇಲ್ಲಿ ಸೋಲೂರು ಹೋಬಳಿ ಮಾಗಡಿಲೇ ಇರಬೇಕು ಅಂತ ನಮ್ಮೆಲ್ಲ ಎಲ್ಲರೂ ಬೇಡಿಕೆಗಳು. ಮೇಡಮ್ ಹೇಳಿ, ಈಗ ಸದಸ್ಯರು ನೀವು ಕೂಡ. ಹೌದು ಸರ್. ಏನು ಹೇಳ್ತೀರಾ? ಸರ್, ನಮಗೆ ಇವಾಗ ಮಾಗಡಿಲಿ ಇರೋದೇ ಉನ್ನತ ಅಂತ ನಮ್ಮ ಭಾವನೆ. ಏಕೆಂದರೆ ವಿದ್ಯಾವಂತರು ಇರ್ತಾರೆ, ಅವಿದ್ಯಾವಂತರು ಇರ್ತಾರೆ. ವಿದ್ಯಾವಂತರಾದರೆ ಏನೋ ಕೇಳ್ಕೊಂಡಾದರೂ ಹೋಗಿ ಇವಾಗ ದೂರದಲ್ಲಿ ಏನಾದರೂ ವರ್ಕ್ ಮಾಡಿಸ್ಕೊಂಬರೋಕ್ಕೂ ಪ್ರಯತ್ನ ಪಡ್ತಾರೆ. ಅವಿದ್ಯಾವಂತರು ಹೆಂಗೆ ಹೋಗೋಕ್ಕಾಗುತ್ತೆ?
ಇದು ಭಾರಿ ಸಮಸ್ಯೆಗೆ ಒಳಗಡೆ ಇದಾಗುತ್ತೆ. ಅದಕ್ಕೋಸ್ಕರ ನಮಗೆ ನೆಲಮಂಗಲ ಸೋಲೂರು ಹೋಬಳಿ ನೆಲಮಂಗಲ ತಾಲೂಕು ಬೇಡ, ಮಾಗಡಿಲೇ ಇರಬೇಕು ಅನ್ನೋದು ನಮ್ಮ ಒಂದು. ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥ ಕೆಲಸ ಏನಾದರೂ ಆಗುತ್ತಾ ಪಂಚಾಯತಿ ಕಡೆಯಿಂದ? ಸರ್ ಆಗುತ್ತೆ ಸರ್. ಹೇಳಿ, ಏನು ಮಾಡ್ತೀರಾ? ಸರ್ ನಾನು ಹೇಳೋದು ಇಷ್ಟೇ, ನಮಗೆ ಮಾಗಡಿ ತಾಲೂಕು ಸೋಲೂರು ಹೋಬಳಿ ಮಾಗಡಿ ತಾಲೂಕಲ್ಲೇ ಇರಲಿ. ನೆಲಮಂಗ್ಲಕ್ಕೆ ಬೇಡ. ರೈತರಿಗೆ ತುಂಬಾ ತೊಂದರೆ ಆಗುತ್ತೆ. ಜಮೀನಿರೋರಿಗೆ ಉಪಯೋಗ ಆಗುತ್ತೆ ಹೊರತು ರೈತರುಗಳಿಗೆ ಯಾವುದೇ ರೀತಿ ತೊಂದರೆ ಆಯ್ತೈತೆ. ಅದಕ್ಕೋಸ್ಕರ ಸೋಲೂರು ಹೋಬಳಿ ಮಾಗಡಿ ತಾಲೂಕಲ್ಲೇ ಇರಲಿ, ನೆಲಮಂಗ್ಲಕ್ಕೆ ಬೇಡ ಸರ್. ಈಗ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಈ ಪಂಚಾಯತಿ ಇರ್ತಕ್ಕಂಥ ಸದಸ್ಯರು, ಇಲ್ಲಿನ ಸಾರ್ವಜನಿಕರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ನೀವು ಕೂಡ ಸದಸ್ಯರಿದ್ದೀರಾ, ಏನಾದರೂ ನೀವು ಈ ಒಂದು ವಿಚಾರವಾಗಿ ಮೀಟಿಂಗಲ್ಲಿ ಇಟ್ಕೊಂಡು ಚರ್ಚೆ ಮಾಡಿ ಅಥವಾ ಸರ್ಕಾರದ ಗಮನ ಸೆಳೀತಕ್ಕಂಥ ಕೆಲಸ ಏನಾದರೂ ಆಗುತ್ತಾ? ಸರ್ ಖಂಡಿತ. ಏನಾಗಿದೆ ಅಂದರೆ ಈ ಹಿಂದೆ ನಾವು ಏನು ಎಲ್ಲ ಶಾಸಕರು ಎಲ್ಲ ಮನವಿ ಮಾಡಿದರು. ಆ ಮನವಿ ನಾವೇನಂತ ಇದು ಮಾಡ್ಕೊಂಡು ಅಂದರೆ ನಾವು ನೆಲಮಂಗಲಕ್ಕೆ ಸೇರಿಸಿದ್ರೆ ಅಭಿವೃದ್ಧಿ ಆಗ್ತದೆ ಅಂತ ಒಂದು ದೂರದೃಷ್ಟಿಯಲ್ಲಿ ಏನೋ ಒಂದು ಮಾಡಿದ್ದು ಹಿಂದೆ ರೆಸಲ್ಯೂಷನ್ ಮಾಡಿ ಕೊಟ್ಬಿಟ್ಟಿದ್ದೀವಿ. ಆದರೆ ನಮ್ಗೆ ಇವತ್ತು ವಾಸ್ತವಿಕತೆ ಅರ್ಥ ಆಗ್ತಾ ಇರೋದೇನು ಅಂದರೆ ಇಲ್ಲಿನ ಬಡವರು ಇಲ್ಲಿ ಏನಿದ್ದಾರೆ, ಇನ್ನು ಮಾಗಡಿ ತಾಲೂಕು ಏನಿದೆಯಲ್ಲ, ಇದು ಈ ಸೋಲೂರು ಹೋಬಳಿ ಮಾಗಡಿ ತಾಲೂಕಿಗೆ ಒಂದು ಉನ್ನತ ಒಂದು ಆದಾಯ ಕೊಡೋಂಥ ಒಂದು ಮೇನ್ ರೋಡ್ ಹೈವೇ, ನ್ಯಾಷನಲ್ ಹೈವೇ ಇರೋದು ಸೋಲೂರು ಮ್ಯಾಕ್ಸಿಮಮ್ ಇರೋದು ಮಾಗಡಿ ತಾಲೂಕಿಗೆ. ನ್ಯಾಷನಲ್ ಹೈವೇ ಬರೋದು ನಮ್ಮ ಸೋಲೂರು ಹೋಬಳಿ ಏನಿದೆ ಮ್ಯಾಕ್ಸಿಮಮ್ ರೀಚ್ ಆಗ್ತದೆ. ಈ ಸೋಲೂರು ಹೋಬಳಿ ಒಂದು ಮಾಗಡಿ ತಾಲೂಕಿಗೆ ಒಂದು ಕಳಸ ಇದ್ದಂಗೆ. ಈ ಕಳಸನ ಇವತ್ತು ಕಿತ್ಕೊಳ್ತಾವ್ರೆ ಯಾರೋ ಇವಾಗ ಏನು ಇದು ಮಾಡ್ತಾ ಇದ್ದಾರಲ್ಲ, ಅದು ಕಿತ್ಕೊಳ್ತಾ ಇರೋದು ತುಂಬ ದುರಾದೃಷ್ಟಕರ. ಅದು ಮಾಗಡಿ ತಾಲೂಕು ಇತಿಹಾಸ ಉಳ್ಳದಂತೂ, ಕೆಂಪೇಗೌಡರ ಇತಿಹಾಸ ಇರೋಂಥ ಒಂದು ಮಾಗಡಿ ತಾಲೂಕಲ್ಲಿ ಈ ಸೋಲೂರು ಹೋಬಳಿ ಸುಮಾರು ಇವತ್ತಿಂದಲ್ಲ, ಅದು ಕಾಲದಿಂದನೂ ಸೋಲೂರು ಹೋಬಳಿ ಇದೆ. ನಾವು ಏನಕ್ಕೆ ತೊಂದರೆ ನಮಗೆ ಅನಾನುಕೂಲ ಆಗಿದ್ದೇನು ಅಂದರೆ, ನಾವು ನೆಲಮಂಗಲಕ್ಕೆ ಓಟ್ ಹಾಕ್ತಾ ಇದ್ದೀವಿ. ನಾವು ನಮ್ಮ ಮಾಗಡಿ ತಾಲೂಕಲ್ಲಿ ಇದ್ದಾಗ ಇಲ್ಲಿನ MLAಗೆ ಅಲ್ಲಿ ಯಾರೂ ಸ್ಪಂದಿಸಲ್ಲ ಅನ್ನೋದು ಒಂದು ವಿಚಾರ ಇತ್ತು ಅಷ್ಟೇ. ನಮಗೆ ನೆಲಮಂಗಲಕ್ಕೆ ಹೋಗೋಕ್ಕೆ ಯಾರಿಗೂ ನಮಗೂ ಇಷ್ಟ ಇಲ್ಲ. ಯಾಕೆಂದರೆ ನಮ್ಮ ಮಾಗಡಿ ತಾಲೂಕಲ್ಲಿ ಉಳ್ಕೊಬೇಕು. ಮಾಗಡಿ ಜನ ಏನಿದೆ, ಇಲ್ಲಿ ನಮ್ಗೆ ಮಾಗಡಿ ಇರೋದು 8 ಕಿಲೋಮೀಟ್ರು, ರಾಮನಗರ ಡಿಸ್ಟಿಕ್ ಇದೆ ಹೆಡ್ಕ್ವಾರ್ಟರ್ಸ್ಗೆ ಹೋಗೋಕ್ಕೆ ನಮಗೆ 40 ಕಿಲೋಮೀಟ್ರು. ನಾವು ಇವಾಗ ಇಲ್ಲಿ ನೆಲಮಂಗಲಕ್ಕೆ 18-20 ಕಿಲೋಮೀಟ್ರ್ ಹೋಗಬೇಕು, 20 ಕಿಲೋಮೀಟ್ರ್ ನೆಲಮಂಗಲ ಹೋಗಬೇಕು. ನೆಲಮಂಗಲದಲ್ಲಿ ಇಲ್ಲಿ ನಮ್ಮ ಹಳ್ಳಿ ನಮ್ಮ ಲೋಕಲ್ ಜನ ಇರ್ತಿದ್ರು. ಇಲ್ಲಿ ನೆಲಮಂಗಲ ಒಂದು ಸಾಗರ ಇದ್ದಂಗಿದೆ. ಇಲ್ಲಿ ಜನ ಸಣ್ಣ ಪುಟ್ಟ ಜನ ಹಾಕೊಂಡು ಹೋದಲ್ಲಿ ಯಾರು ಕೇರೆ ಅನ್ನೋದು ಇಲ್ಲ. ನಮ್ಮಲ್ಲೇ ಇಲ್ಲೇ ಈ ಪರಿಸ್ಥಿತಿಲಿ ಕೆಲಸ ಮಾಡ್ಸೋದು ಕಷ್ಟ ಆಗಿದೆ. ಇನ್ನು ನೆಲಮಂಗಲಕ್ಕೆ ಹೋಗಿ ನಾವು ಈ ನೆಲಮಂಗಲದ ತಿರ್ಗಾ ಅಲ್ಲಿಂದ ದೇವನಹಳ್ಳಿಗೆ ಹೋಗಿ AC ಆಫೀಸು DC ಆಫೀಸ್ಗೆಲ್ಲ ಓಡಾಡೋದು ತುಂಬ ಕಷ್ಟ ಇದೆ ಅಮಾಯಕರು. ಆದ್ದರಿಂದ ನಾವು ಏನಿದ್ರು ಮಾಗಡಿ ತಾಲೂಕಲ್ಲೇ ಉಳ್ಕೊಂಡ್ರೆ ಅತ್ಯುತ್ತಮ ಅಂತ ನಮಗೆಲ್ಲರ ಭಾವನೆ. ಆದ್ದರಿಂದ ಈಗ ನಾವು ಪಂಚಾಯತಿಯವರೆಲ್ಲ ಒಂದು ಇದು ಮಾಡಿದ್ದೀವಿ, ಏನೋ ಒಂದು ತಪ್ಪಾಗಿದೆ, ನಾವು ಹಿಂದೆ ಏನೋ ರೆಸಲ್ಯೂಷನ್ ಮಾಡಿರೋದು ತಪ್ಪಾಗಿರ್ಬೋದು. ಅದನ್ನೆಲ್ಲರೂ ಇಡೀ ಗ್ರಾಮಸ್ಥರುಗಳು, ನಾವೇನೋ ಅವಾಗ ವಾಲಂಟಿಯರಾಗಿ ಏನೋ ಕೇಳಿದ್ರು ಅಂದ್ಬಿಟ್ಟು ನಾವೆಲ್ಲ ಒಳ್ಳೇದಾಗ್ತದೆ ಅಂತ ಮಾಡ್ದೋ. ಬಟ್ ಇವಾಗ ಗ್ರಾಮಸ್ಥರುಗಳೆಲ್ಲ ನೀವು ಮಾಡಿರೋ ತಪ್ಪಾಗಿದೆ, ಇವಾಗ ನಮಗೆಲ್ಲ ಮಾಗಡಿ ತಾಲೂಕು ಉಳಿಸಿ ಅಂತೆಲ್ಲ ಕೇಳ್ಕೊತಾ ಇರೋದ್ರಿಂದ ನಾವು ಕೂಡ ಅವ್ರ ಜೊತೆಲಿದ್ದು ಯಾವುದೇ ಹೋರಾಟಕ್ಕೆ ನಾವೆಲ್ಲ ಬೆಂಬಲ ಕೊಟ್ಟು ನಾಳೆಯಿಂದ ನಾವು ಸರ್ ಆಟೋ ಚಾಲಕದ ಅಧ್ಯಕ್ಷರು. ಮಾಗಡಿ ತಾಲೂಕು ಇರಬೇಕು, ಹಳ್ಳಿ ತಕ್ಕನಾಗಿ ಜೀವನ ಮಾಡೋಕ್ಕೆ ಸರಳವಾಗಿ ನಮಗೆ ಮಾಗಡಿ ತಾಲೂಕು ಇಷ್ಟಪಡ್ತೀವಿ. ನೆಲಮಂಗಲ ತಾಲೂಕು ಬೇಡ ಸರ್, ತುಂಬ ಕಷ್ಟ ಇದೆ. ಸಮಸ್ಯೆ ಅಂದರೆ ಗೊತ್ತಿರೋರು ಗೊತ್ತಿಲ್ಲದವರು ಜಾಸ್ತಿ ನಾವು ಆ ಕಡೆಗೆ ಹೋಗೋಕ್ಕಾಗಲ್ರ. ನಮಗೆ ಅವತ್ತಿಂದ ಕಾಲದಿಂದ ಬಂದಿರೋದು ಮಾಗಡಿ ತಾಲೂಕು ಇರಲಿ ಅಂತ ನಾವು ಇಷ್ಟಪಡ್ತೀವಿ. ವಾಸ್ತವಾಂಶ ಹೇಳುವುದಾದರೆ 25 ವರ್ಷದ ಹಿಂದಲ್ಲಿ ದಾಖಲಾತಿಗಳನ್ನು ಕೇಳಿದರೆ ಸರ್ಕಾರಿ ಇಲಾಖೆಗಳಲ್ಲಿ ದಾಖಲಾತಿಗಳು ವಿಲೇವಾರಿಯಾಗಿದ್ದಾವೆ, ಈ ದಾಖಲಾತಿಗಳಿಲ್ಲ ಅಂತ ಎಂಡಾಸ್ಮೆಂಟ್ ಕೊಡ್ತಾರೆ. ಈಗ 50 ವರ್ಷಗಳಿಂದ ನಾವು ಸೋಲೂರು ಹೋಬಳಿ ಮಾಗಡಿ ತಾಲೂಕಿಗೆ ಸೇರ್ಕೊಂಡಿತ್ತು. ಇವಾಗ 50 ವರ್ಷದ ದಾಖಲಾತಿಗಳನ್ನ ನೀವು ಎಕ್ಸ್ಚೇಂಜ್ ಮಾಡ್ತಾ ಇದ್ದೀರಲ್ಲ, ದಾಖಲಾತಿಗಳೆಲ್ಲ ಕಳೆದೋದಾಗ, ದಾಖಲಾತಿಗಳೆಲ್ಲ ಮಿಸ್ಗೈಡ್ ಆದಾಗ ಅವಕ್ಕೆಲ್ಲ ಯಾರು ಜವಾಬ್ದಾರಿ ಆಗ್ತೀರಾ? ಮಾಗಡಿ MLA ಜವಾಬ್ದಾರಿ ಆಗ್ತದಾ, ಕರ್ನಾಟಕ ಸರ್ಕಾರ ಜವಾಬ್ದಾರಿ ಆಗ್ತದಾ, ಇಲ್ಲ ನೆಲಮಂಗಲ MLA ಜವಾಬ್ದಾರಿ ಆಗ್ತಾರಾ? ನೆಲಮಂಗಲ MLA ಅವರು ಚುನಾವಣೆ ಸಮಯದಲ್ಲಿ ಮಾತು ತಗೊಂಡಿದ್ದು ನಿಜ, ಅವರು ನುಡಿದಂತೆ ನಡೆದಿದ್ದಾರೆ, ಅವ್ರದ್ರೆ ಎರಡೊಂದು ಮಾತಿಲ್ಲ, ಅವ್ರದ್ದೇನು ತಪ್ಪಿಲ್ಲ, ಜನರು ಕೇಳ್ಕೊಂಡಿದ್ದಾರೆ, ಅದಕ್ಕೆ ಅವರು ಆ ಕೆಲಸನ ಮಾಡಿದ್ದಾರೆ. ಆದರೆ ದಾಖಲಾತಿಗಳಿಗೆ, ಮೂಲಭೂತ ಹಕ್ಕುಗಳಿಗೆ ಯಾರು ಜವಾಬ್ದಾರಿ ಆಗ್ತೀರಾ? ಇದು ನಮ್ಮ ಜನಗಳಿಗೆ ತುಂಬ ತೊಂದರೆ ಆಗ್ತದೆ. ಆಮೇಲೆ ಮಾಗಡಿನಲ್ಲಿ ಹೋಗಿ ಒಂದು ಅರ್ಜಿ ಬರೆಸ್ಬೇಕಾದ್ರೆ 20 ರೂಪಾಯಿ ಕೊಟ್ಟರೆ ಒಂದು ಅರ್ಜಿ ಬರ್ಕೊಡ್ತಾರೆ. ನೆಲಮಂಗಲದಲ್ಲಿ ಒಂದು ಅರ್ಜಿ ಬರೆಸ್ಬೇಕಾದ್ರೆ 50 ರೂಪಾಯಿ ಕೊಡಬೇಕು. ಯಾರು ಅದಕ್ಕೆಲ್ಲ ಬಡಬಗ್ಗರಿಗೆ ಹೊಣೆ ಯಾರಾಗ್ತೀರಾ? ಅದಕ್ಕೆಲ್ಲ ಏನು ದಾರಿ ಮಾಡಿದ್ದೀರಾ ನೀವು? ಈಗ ದಾಖಲಾತಿಗಳು ಇಂಪಾರ್ಟೆಂಟು. ಆಮೇಲೆ ರಾಮನಗರಕ್ಕೆ ಹೋದರೆ ಎಲ್ಲ ಇಲಾಖೆಗಳು, ಎಲ್ಲ ನಿಗಮ ಮಂಡಳಿಗಳು ಒಂದೇ DC ಕಚೇರಿ ಸಿಗ್ತದೆ. ಅಂದರೆ ಅಂಬೇಡ್ಕರ್ ನಿಗಮ ಆಗಿರ್ಬೋದು, ಅಲ್ಪಸಂಖ್ಯಾತರ ನಿಗಮ ಆಗಿರ್ಬೋದು, ಆಮೇಲೆ ಹಿಂದುಳಿದ ವರ್ಗ ನಿಗಮ ಆಗಿರ್ಬೋದು, ಎಲ್ಲ ನಿಗಮಗಳು ಮತ್ತು SP ಆಫೀಸು, DC ಆಫೀಸು ಎಲ್ಲ ಒಂದೇ ತಾವು ನಮಗೆ ಅನುಕೂಲತೆ ಇದೆ. ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರಕ್ಕೆ ನೀವು ನಮ್ಮನ್ನು ವರ್ಗಾಯಿಸಿದ್ರೆ ನಾವು ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗೋಕ್ಕೆ ಬರೋದಕ್ಕೇನೋ ಒಂದು ದಿವಸ ಕಳೆದೋಗ್ಬಿಡ್ತದೆ. ನಾವೇನು ಕೆಲಸ ಮಾಡಿಸ್ಕೊಳ್ಳೋಣ? ಎಲ್ಲ ಇಲಾಖೆಗಳು ಎಲ್ಲವೇ ನಮಗೆ ತಿಳುವಳಿಕೆ ಇರ್ತಕ್ಕಂಥವ್ರಿಗೆ, ರಾಜಕಾರಣಿಗಳಿಗೆ ಗೊತ್ತಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಜನಸಾಮಾನ್ಯರಿಗೆ ಎಲ್ಲಿ ಗೊತ್ತಿರ್ತದೆ? ಅವರು ಹೋಗಿ ಬರೋದು ನಮಗೆ ತುಂಬ ತೊಂದರೆ ಆಗ್ತದೆ, ತುಂಬ ಕಷ್ಟ ಆಗ್ತದೆ. ಆದ್ದರಿಂದ ವೋಟಿನ್ ಏನು MLA MP
ಅನ್ನೋದೇನಿದೆಯೋ ವಿಧಾನಸಭೆ ಲೋಕಸಭೆ ವೋಟಿನ್ ಪವರ್ ಒಂದು ರಾಮನಗರ ಜಿಲ್ಲೆ ಕೊಟ್ಟರೆ ಮಾಗಡಿ ತಾಲೂಕು ಕೊಟ್ಟರೆ ಸಾಕು. ಬೇರೆ ಇನ್ಯಾವುದು ಚೇಂಜ್ ಮಾಡೋದು ಜನರಿಗೆ ಅನನುಕೂಲಕರ ವಿಚಾರ ಅಂತ ನಾನು ಭಾವಿಸ್ತೀನಿ. ಅಂದರೆ ಈಗ ಮತಕ್ಷೇತ್ರ ಬದಲಾವಣೆ ಮಾಡಿದ್ರೆ ಎಲ್ಲ ಸಮಸ್ಯೆ ಕ್ಲಿಯರ್ ಆಗುತ್ತೆ, ಇಷ್ಟೆಲ್ಲ ರೆವಿನ್ಯೂ ಇಲಾಖೆಗಳ ಸರ್ಕಸ್ ಮಾಡೋದು ಬೇಡ ಅಂತ. ಹೌದು, ಮತಕ್ಷೇತ್ರ ಮತ ಪವರ್ ಒಂದು ಬದಲಾವಣೆ ಮಾಡಿದ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಜನರು ಯಥಾಸ್ಥಿತಿ ಇರ್ತಾರೆ, ನೆಮ್ಮದಿಯಾಗಿರ್ತಾರೆ, ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ. ಇಲ್ಲ ಅಂದರೆ ನಾನಾ ರೀತಿಯಲ್ಲಿ ಜನಗಳಿಗೆ ತೊಂದರೆ ಆಗ್ತದೆ ಮುಂದಿನ ದಿನಗಳಲ್ಲಿ. ಅಂದರೆ ಇದಿಷ್ಟು ಮಾಗಡಿ ತಾಲೂಕು ಸೋಲೂರು ಹೋಬಳಿಯಲ್ಲಿ ಇರ್ತಕ್ಕಂಥ ಮೋಟಗನಹಳ್ಳಿ ಗ್ರಾಮದ ಜನರು ಹೇಳ್ತಾ ಇರ್ತಕ್ಕಂಥದ್ದು, ಗುಡೆಮಾರನಹಳ್ಳಿಯ ಜನರು ಹೇಳ್ತಾ ಇರ್ತಕ್ಕಂಥದ್ದು. ಮತಕ್ಷೇತ್ರವನ್ನು ಒಂದು ಬದಲಾವಣೆ ಮಾಡಿದ್ರೆ ಇಡೀ ಕ್ಷೇತ್ರದ ಸ್ಥಿತಿಗತಿಗಳು ಬದಲಾವಣೆ ಆಗುತ್ತೆ. ಅದು ಬಿಟ್ಟು ನೀವು ರೆವಿನ್ಯೂ ತೊಗೊಂಡೋಗಿ ನೆಲಮಂಗಲಾಗಿಡೋದು, ಇಲ್ಲಿಂದ ದಾಖಲಾತಿಗಳನ್ನ ವರ್ಗಾವಣೆ ಮಾಡೋದು, ದಾಖಲಾತಿಗಳು ನಶಿಸಿ ಹೋಗೋದು, ಹಾಳಾಗೋದು, ಈ ಸಮಸ್ಯೆಗಳನ್ನ ಒಂದು ಕಡೆ ಆದರೆ ಇಲ್ಲಿನ ಜನರು ನೆಲಮಂಗಲ ಅಥವಾ ದೇವನಹಳ್ಳಿ DC ಕಚೇರಿಗೆ ಹೋಗಿ ಕೆಲಸ ಕಾರ್ಯ ಮಾಡಿಸ್ಕೊಂಬರ್ತಕ್ಕಂಥದ್ದಕ್ಕೆ ಕಷ್ಟ ಸಹಜವಾಗಿದೆ. ಸಾಮಾನ್ಯವಾಗಿ ಗುಡೆಮಾರನಹಳ್ಳಿಯಿಂದ ಮಾಗಡಿಗೆ ನಿಮಗೆ ಸಾರಿಗೆ ವ್ಯವಸ್ಥೆ ಇದೆ, ಎಲ್ಲ ರೀತಿಯ ವ್ಯವಸ್ಥೆ ಅನುಕೂಲಗಳಿದ್ದಾವೆ. ರಾಮನಗರ ಕೂಡ ಏಕ ಸಾರಿಗೆ ಇದೆ. ನೀವು ಗುಡೆಮಾರನಹಳ್ಳಿ ಆ್ಯಂಡ್ ಪೋಸ್ಟಲ್ ಬಸ್ ಹತ್ತಿದ್ರೆ ರಾಮನಗರ DC ಕಚೇರಿ ಮುಂದೆ ಬಸ್ ನಿಲ್ಲಿಸುತ್ತೆ, ಅಂಥ ವ್ಯವಸ್ಥೆ ಇದೆ. ಬಟ್ ಆದರೆ ಮಾಗಡಿಯಿಂದ ನೆಲಮಂಗಲ, ಇನ್ನು ಸೋಲೂರು ಹೋಬಳಿಯಿಂದ ನೆಲಮಂಗಲ ಕೊಟ್ಟು ಸೋಲೂರು ಹೋಬಳಿಯಿಂದ ದೇವನಹಳ್ಳಿಗೆ ಹೋಗೋದಕ್ಕೂ ಅಷ್ಟು ಸುಲಭವಾದ ಮಾತಲ್ಲ. ಹಾಗಾಗಿ ನಮಗೆ ತಾಂತ್ರಿಕವಾಗಿ ಆಗಿರ್ಬೋದು ಅಥವಾ ರಾಜಕೀಯವಾಗಿ ಆಗಿರ್ಬೋದು ಮತಕ್ಷೇತ್ರವನ್ನು ಒಂದು ಬದಲಾವಣೆ ಮಾಡಿಬಿಡಿ. ಅದು ಬಿಟ್ಟು ಈ ಕ್ಷೇತ್ರ ಬದಲಾವಣೆ ಅಥವಾ ಕ್ಷೇತ್ರವನ್ನು ರೆವಿನ್ಯೂ ಇಲಾಖೆಯನ್ನು ನೀವು ನೆಲಮಂಗಲಕ್ಕೆ ಸೇರಿಸೋದು ಸೂಕ್ತವಲ್ಲ ಇಂಥ ಮಾತುಗಳನ್ನು ಇಲ್ಲಿ ಗುಡೆಮಾರನಹಳ್ಳಿಯ ಜನರು ಕೂಡ ಆಡ್ತಾ ಇರ್ತಕ್ಕಂಥದ್ದು. ಪುರುಷೋತ್ತಮ ಜೊತೆ ಅಭಿಷೇಕ್, ಡಿಜಿಟಲ್ ವಾರ್ತೆ.